ಸ್ನೇಹಿತರೆ, ಈ ಒಳ್ಳೆಯ ಸಮಯಕ್ಕಾಗಿ ದೇವರನ್ನು ಕೊಂಡಾಡೋಣ. ಇಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಎಲ್ಲ ಒಳ್ಳೆಯ ದಾನಗಳಿಗೂ ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣವಾದವನಿಂದ ಇಳಿದು ಬರುತ್ತದೆ. ಈ ಒಳ್ಳೆಯ ಜ್ಞಾನ ಸೊಲೊಮೋನನು ಹೊಂದಿಕೊಂಡನು. ಬನ್ನಿರಿ, ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ ನಾವು ಆ ಜ್ಞಾನವನ್ನು ಹೊಂದಿಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, 1ನೇ ಅರಸರುಗಳ ಪುಸ್ತಕದ 2 ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿದೆವು. ದೇವರಾತ್ಮ ನಮ್ಮ ಸಂಗಡ ಮಾತನಾಡಿ ನಮಗೆ ಅನೇಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಕೇಳಿಸಿಕೊಂಡಂಥ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ನಾವು ಮುಂದೆ ಸಾಗುವಾಗ ಇಂದು 1ನೇ ಅರಸರುಗಳ ಪುಸ್ತಕದ 3ನೇ ಮತ್ತು 4ನೇ ಅಧ್ಯಾಯದ ವಿಚಾರಗಳನ್ನು ಧ್ಯಾನಿಸೋಣ. ಇದರ ಮುಖ್ಯ ಪ್ರಸ್ತಾಪ ಜ್ಞಾನಕ್ಕಾಗಿ ಸೊಲೊಮೋನನ ಪ್ರಾರ್ಥನೆ, ದೇವರ ಉತ್ತರ ಎಂಬುದಾಗಿದೆ. ಪ್ರಿಯರೇ, ನಮ್ಮ ಮುಂದಿರುವ ಅಧ್ಯಾಯಗಳಲ್ಲಿ ದೇವರು ಸೊಲೊಮೋನನಿಗೆ ಕಾಣಿಸಿಕೊಂಡು ನಿನಗೆ ಏನು ಬೇಕೋ ಕೇಳಿಕೋ ಎಂದು ಕೇಳಿದನು. ಸೊಲೊಮೋನನು ಇಸ್ರಾಯೇಲ್ಯರನ್ನು ಆಳುವುದಕ್ಕೆ ಬೇಕಾದ ಜ್ಞಾನವನ್ನು ಕೇಳಿಕೊಂಡನು. ಅವನ ನಿಸ್ವಾರ್ಥದ ಈ ಬಿನ್ನಹದಿಂದ ದೇವರು ಸಂತುಷ್ಟನಾಗಿ ಅವನಿಗೆ ಕೇಳಿದಕ್ಕಿಂತಲೂ ಹೆಚ್ಚಿದನನ್ನು ಕೊಟ್ಟನು. ಜ್ಞಾನದ ಜೊತೆಗೆ ಅವನಿಗೆ ಐಶ್ವರ್ಯವನ್ನು ಘನತೆಯನ್ನು ದಯಪಾಲಿಸಿದನು. ಒಂದೇ ಮಗುವನ್ನು ತಮ್ಮದೆಂದು ಕೇಳುತ್ತಿದ್ದ 2 ತಾಯಂದಿರ ವ್ಯಾಜ್ಯವನ್ನು ತೀರಿಸಿದರಲ್ಲಿ ದೇವರು ಸೊಲೊಮೋನನಿಗೆ ನಿಜವಾಗಿಯೂ ಒಳ್ಳೆಯ ಬುದ್ಧಿವಂತ ಹಾಗೂ ವಿಮರ್ಶಾತ್ಮಕ ಹೃದಯವನ್ನು ಕೊಟ್ಟಿದನೆಂದು ತಿಳಿಯುತ್ತದೆ. 1ನೇ ಅರಸರುಗಳು 3ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸೊಲೊಮೋನನು ಐಗುಪ್ತದ ಅರಸನಾದ ಫರೋಹನನ ಅಳಿಯನಾದನು. ಅವನು ಫರೋಹನ ಮಗಳನ್ನು ಮದುವೆ ಮಾಡಿಕೊಂಡು ತನ್ನ ಅರಮನೆಯನ್ನು, ಯೆಹೋವನ ಆಲಯವನ್ನು, ಯೆರೂಸಲೇಮಿನ ಸುತ್ತಣ ಗೋಡೆಯನ್ನು ಕಟ್ಟಿ ತೀರಿಸುವ ತನಕ ಆಕೆಯನ್ನು ದಾವೀದ ನಗರದಲ್ಲಿ ಇರಿಸಿದನು. ಆವರೆಗೂ ಯೆಹೋವ ನಾಮಕ್ಕೋಸ್ಕರ ಆಲಯವಿರಲಿಲ್ಲವಾದ್ದರಿಂದ ಜನರು ಪೂಜಾಸ್ಥಳಗಳಲ್ಲಿ ಯಜ್ಞ ಮಾಡುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಸನಾದ ಸೊಲೊಮೋನನು ಮಾಡಿದ ಮೊದಲ ಕೆಲಸ ಐಗುಪ್ತದ ಅರಸನಾದ ಫರೋಹನನ ಮಗಳನ್ನು ಮದುವೆ ಮಾಡಿಕೊಂಡದ್ದು. ಇದರಿಂದ ಐಗುಪ್ತದೊಂದಿಗೆ ಒಂದು ಸಂಬಂಧವೇರ್ಪಟ್ಟಿತು. ಅನ್ಯಜಾತಿಯ ಸ್ತ್ರೀಯರನ್ನು ಸೊಲೊಮೋನನು ವಿವಾಹವಾದದ್ದು ದೊಡ್ಡ ಅಪರಾಧವಾಗಿದ್ದು ಮುಂದೆ ಇದು ಅವನ ಅವನತಿಗೆ ಕಾರಣವಾಯಿತು. ಸೊಲೊಮೋನನು ಅರಮನೆಯಲ್ಲಿ ಸ್ತ್ರೀಯರ ಸಂಗಡ ಬೆಳೆದಿದ್ದನು. ತನ್ನ ತಂದೆಯಾದ ದಾವೀದನಿಗಾದ ಜೀವನದ ಅನುಭವಗಳು ಅವನಿಗೆ ಆಗಿರಲಿಲ್ಲ. ದಾವೀದನಲ್ಲಿದ್ದಂತೆ ದೇವರ ಕಡೆಗಿನ ಭಯಭಕ್ತಿಯು ಸೊಲೊಮೋನನಲ್ಲಿರಲಿಲ್ಲವೆಂದು, ದೇವರ ಮೇಲೆ ನಂಬಿಕೆಯಾಗಲಿ ಇರಲಿಲ್ಲವೆಂದು ನನ್ನ ಅನಿಸಿಕೆ. ಆದರೆ ತನ್ನಲ್ಲಿನ ಈ ಕೊರತೆಯನ್ನು ಸೊಲೊಮೋನನು ತಿಳಿದುಕೊಂಡನು. ಫರೋಹನನ ಮಗಳನ್ನು ವಿವಾಹವಾದ ಬಳಿಕ ಅವನು ದೇವರ ಬಳಿಗೆ ಹೋಗಿ ಜ್ಞಾನಕ್ಕಾಗಿ ಬೇಡಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ದಾವೀದನ ಆಳ್ವಿಕೆಯ ಬಳಿಕ ಸ್ವಲ್ಪ ಸಮಯ ವಿಶ್ರಾಂತಿ ಕಾಲವಾಗಿತ್ತು. ಜನರು ವೇದಿಗಳ ಮೇಲೆ ಯಜ್ಞವರ್ಪಿಸುತ್ತಿದ್ದರು. ಆದರೆ ಆ ವೇದಿಗಳು ವಿಗ್ರಹಾರಾಧನೆಯ ಸ್ಥಳಗಳಾಗಿದ್ದು ಅವರು ಪುನಃ ಮೂರ್ತಿ ಪೂಜೆಗೆ ತಿರುಗಿಕೊಂಡಂತಾಯಿತು. ಮುಂದಕ್ಕೆ ನಾವು ನೋಡುತ್ತೇವೆ ಸೊಲೊಮೋನನ ಯಜ್ಞಾರ್ಪಣೆಯು ಜ್ಞಾನಕ್ಕಾಗಿ ಪ್ರಾರ್ಥನೆಯೂ ಎಂಬುದಾಗಿ. 1ನೇ ಅರಸರುಗಳು 3ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸೊಲೊಮೋನನು ಯೆಹೋವನನ್ನು ಪ್ರೀತಿಸಿ ತನ್ನ ತಂದೆಯಾದ ದಾವೀದನ ವಿಧಿಗಳನ್ನು ಕೈಕೊಳ್ಳುವನಾಗಿದ್ದರೂ ಆ ಪೂಜಾ ಸ್ಥಳಗಳಲ್ಲಿಯೇ ಯಜ್ಞವರ್ಪಿಸುತ್ತಿದ್ದನು, ಅಲ್ಲಿಯೇ ಧೂಪ ಸುಡುತ್ತಿದ್ದನು. ಅರಸನಾದ ಸೊಲೊಮೋನನು ಯಜ್ಞ ಮಾಡುವುದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬ್ಯೋನಿಗೆ ಹೋಗಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನಿಗೆ ಅನ್ಯ ದೇವತೆಗಳ ವೇದಿಗಳ ಮೇಲೆ ಯಜ್ಞವರ್ಪಿಸುವುದಕ್ಕೆ ಯಾವ ತೊಂದರೆಯೂ ಇರಲಿಲ್ಲ. ಆದರೆ ದಾವೀದನು ಎಂದಿಗೂ ಹೀಗೆ ಮಾಡುತ್ತಿರಲಿಲ್ಲ. ಸೊಲೊಮೋನನು ದೇವರನ್ನು ಪ್ರೀತಿಸುತ್ತಿದ್ದರೂ ಅವನು ದಾವೀದನಂತಿರಲಿಲ್ಲ. ಸೊಲೊಮೋನನು ದಾವೀದನ ಮಾರ್ಗದಲ್ಲಿ ನಡೆಯುತ್ತಿದ್ದರೂ ಅವನಲ್ಲಿನ ಬಲಹೀನತೆಯಿಂದಾಗಿ ಅವನು ಕೆಳಮಟ್ಟದವನಾಗಿದ್ದನು. ಮುಂದಕ್ಕೆ ನಾವು ನೋಡೋಣ. 1ನೇ ಅರಸರುಗಳು 3ನೇ ಅಧ್ಯಾಯ 5ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಅಲ್ಲಿನ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ರಾತ್ರಿಯ ಕನಸಿನಲ್ಲಿ ದೇವರು ಸೊಲೊಮೋನನಿಗೆ ಕಾಣಿಸಿಕೊಂಡನು. ನಾನು ಮತ್ತೊಮ್ಮೆ ಹೇಳುತ್ತೇನೆ, ದೇವರು ಈ ದಿನಗಳಲ್ಲಿ ಕನಸಿನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ನಿನಗೆ ಕನಸೇನಾದರೂ ಬಿದ್ದರೆ ದೇವರು ನಿನಗೆ ಕಾಣಿಸಿಕೊಂಡನೆಂದು ಹೇಳಬೇಡ. ನಿನ್ನ ಆಹಾರದಲ್ಲಿ ವ್ಯತ್ಯಾಸವಾದರೂ ಕನಸು ಬೀಳಬಹುದು. ದೇವರು ಈ ದಿನಗಳಲ್ಲಿ ನಮ್ಮ ಸಂಗಡ ತನ್ನ ವಾಕ್ಯದ ಮುಖಾಂತರವಾಗಿ ಮಾತನಾಡುತ್ತಾನೆ. ಸೊಲೊಮೋನನ ದಿನಗಳಲ್ಲಿ ಈ ರೀತಿ ಪೂರ್ಣ ಸತ್ಯವೇದೂ ಇರಲಿಲ್ಲ. ಆದ್ದರಿಂದ ದೇವರು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನಿನಗೇನು ಬೇಕೋ ಕೇಳಿಕೋ ಎಂದು ಕೇಳಿದನು. ಸೊಲೊಮೋನನು ಏನನ್ನು ಕೇಳಿಕೊಳ್ಳುತ್ತಾನೆ? ಅವನು ತನಗೆ ಬೇಕಾದದನ್ನು ಕೇಳುವ ಆಯ್ಕೆ ಅವನಿಗಿತ್ತು. ಅವನು ಒಳ್ಳೆಯ ಆಯ್ಕೆಯನ್ನು ಮಾಡಿದ್ದರಿಂದ ಅವನಲ್ಲಿ ಈಗಾಗಲೇ ಸ್ವಲ್ಪ ಮಟ್ಟಿನ ಮಾನವ ಜ್ಞಾನವಿತ್ತೆಂದು ತಿಳಿಯುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವರು ಸೊಲೊಮೋನನ ಯಾವ ಕೇಳಿಕೆಯನ್ನಾದರೂ ಕೊಡುತ್ತೇನೆಂದು ಹೇಳುವಾಗ ಸೊಲೊಮೋನನಲ್ಲಿ ಅನೇಕ ಕೊರತೆಗಳಿದ್ದು ಅವನು ಅಸಮರ್ಥನಾಗಿದ್ದಾನೆಂಬುದನ್ನು ದೇವರು ತಿಳಿದಂತೆ ಕಾಣುತ್ತದೆ. ಆದರೆ ಪ್ರಿಯರೇ, ನಮ್ಮಲ್ಲಿ ಪೂರ್ಣ ಸಾಮರ್ಥ್ಯರು ಯಾರಿದ್ದೇವೆ? ಕ್ರೈಸ್ತ ಜೀವಿತ ನಡೆಸುವ ಸಾಮರ್ಥ್ಯ ನಮ್ಮಲ್ಲಿ ಯಾರಿಗಿದೆ? ನಿಜವೆಂದರೆ ನಾವ್ಯಾರೂ ಕ್ರೈಸ್ತ ಜೀವಿತ ನಡೆಸಲು ಸಮರ್ಥರಲ್ಲ. ದೇವರು ನಮ್ಮನ್ನು ಹಾಗೆ ಕೇಳಲೂ ಇಲ್ಲ. ತಾನು ನಮ್ಮ ಮೂಲಕ ಜೀವಿಸಬೇಕೆಂದು ಮಾತ್ರ ಆತನು ಕೇಳುವನಾಗಿರುತ್ತಾನೆ. ಈಗ ಆತನು ಸೊಲೊಮೋನನ ಮೂಲಕ ಕಾರ್ಯ ನಡೆಸಬೇಕೆಂದಿರುತ್ತಾನೆ. ಈ ಅರಸನು ಐಶ್ವರ್ಯ, ಶಕ್ತಿ, ಪರಾಕ್ರಮಗಳನ್ನು ಕೇಳಿಕೊಳ್ಳಬಹುದಾಗಿತ್ತು. ಆದರೆ ಅದಕ್ಕೆ ಬದಲಾಗಿ ಅವನು ತನ್ನ ಬಲಹೀನತೆ, ಕೊರತೆಯನ್ನು ತಿಳಿದುಕೊಂಡನು. 1ನೇ ಅರಸರುಗಳು 3ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸೊಲೊಮೋನನು ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದಿ. ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದ್ದೀ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ದಾವೀದನ ಮಾರ್ಗದಲ್ಲಿ ನಡೆಯುವುದಲ್ಲದೆ ಸಮಸ್ತ ರಾಜ್ಯವನ್ನು ಆಳಬೇಕಾಗಿದೆ ಎಂಬುದನ್ನು ಸೊಲೊಮೋನನು ಗ್ರಹಿಸಿದನು ಮತ್ತು ಈ ಕಾರ್ಯಕ್ಕೆ ತಾನು ಸಂಪೂರ್ಣ ಅಸಮರ್ಥನೆಂಬುದನ್ನು ಒಪ್ಪಿಕೊಂಡನು. ಮುಂದಕ್ಕೆ ನಾವು ನೋಡೋಣ. 1ನೇ ಅರಸರುಗಳು 3ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾ ಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೋಡಿರಿ, ಅನುಭವದಲ್ಲಿ ತಾನು ಒಬ್ಬ ಬಾಲಕನೆಂದು ಅವನು ತಿಳಿದುಕೊಂಡನು. ಈ ದೊಡ್ಡ ಜನಾಂಗವಾಳಲು ತಾನು ಅಸಮರ್ಥನೆಂಬುದನ್ನು ತಿಳುಕೊಂಡನು. ಈ ದಿನಗಳಲ್ಲಿ ದೇವರ ಸೇವೆ ಮಾಡುವ ಅನೇಕರು ತಮ್ಮ ಅಸಮರ್ಥತೆಗಳನ್ನು ತಿಳಿದುಕೊಳ್ಳುವುದಿಲ್ಲ. ನಾವೆಲ್ಲರೂ ದೇವರ ಸೇವೆ ಮಾಡುವ ಸಾಮರ್ಥ್ಯವುಳ್ಳವರಲ್ಲ. ನಾವು ಅದನ್ನು ತಿಳಿದುಕೊಂಡಾಗ ದೇವರು ನಮಗೆ ಸಹಾಯ ಮಾಡಬಹುದು. 1ನೇ ಅರಸರುಗಳು 3ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರನ್ನು ತಿಳಿದುಕೊಳ್ಳುವ ಜ್ಞಾನದ ಹೃದಯಕ್ಕಾಗಿ ಸೊಲೊಮೋನನು ದೇವರನ್ನು ಬೇಡಿಕೊಂಡನು. ಒಂದು ಕ್ಷಣ ಈ ಕುರಿತು ಯೋಚಿಸೋಣ. ಸೊಲೊಮೋನನು ಜ್ಞಾನಕ್ಕೋಸ್ಕರ ಬೇಡಿಕೊಂಡನೆಂದು ನಾವು ಯಾವಾಗಲೂ ಹೇಳುತ್ತೇವೆ. ಅದು ಸತ್ಯವೇ. ಆದರೆ ಯಾವ ರೀತಿಯ ಜ್ಞಾನಕ್ಕಾಗಿ ಬೇಡಿಕೊಂಡನು? ಅವನು ರಾಜಕೀಯ ಜ್ಞಾನಕ್ಕಾಗಿ ಕೇಳಿಕೊಂಡನು. ತಾನು ಉತ್ತಮ ಆಡಳಿತಗಾರನಾಗಬೇಕೆಂದು, ಈ ಜನರನ್ನು ಹೇಗೆ ನ್ಯಾಯ ತೀರಿಸಬೇಕೆಂದು, ಆಳಬೇಕೆಂದು, ರಾಜಕೀಯವಾದ ವಿಶೇಷ ತೀರ್ಮಾನಗಳನ್ನು ಮಾಡಲು ಬೇಕಾದ ಸಹಾಯ ಬೇಕೆಂದು ಬೇಡಿಕೊಂಡನು. ಅವನು ಆತ್ಮಿಕ ವಿವೇಚನೆಗಾಗಿ ಕೇಳಿಕೊಳ್ಳಲಿಲ್ಲ. ಇದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳತಕ್ಕದ್ದು. ಸೊಲೊಮೋನನು ಬರೆದ ಜ್ಞಾನೋಕ್ತಿ, ಪ್ರಸಂಗಿ ಪುಸ್ತಕಗಳಲ್ಲಿ ಈ ಲೋಕ ವಿಚಾರಗಳಲ್ಲಿ ನಮಗೆ ಮಾರ್ಗದರ್ಶನ ನೀಡಬಲ್ಲ ಜ್ಞಾನೋಪದೇಶಗಳನ್ನು ನೋಡುತ್ತೇವೆ. ತಮ್ಮ ಜೀವಿತಗಳನ್ನು ಆರಂಭಿಸುವುದಕ್ಕಿರುವ ಯುವಕರಿಗೆ ಬೇಕಾದ ಜ್ಞಾನವನ್ನು ಜ್ಞಾನೋಕ್ತಿ ಪುಸ್ತಕದಲ್ಲಿ ನೋಡುತ್ತೇವೆ. ಪರಮಗೀತ ಪುಸ್ತಕದಲ್ಲಿ ಆತ್ಮಿಕ ತಿಳುವಳಿಕೆ ವಿಚಾರವಿದ್ದರೂ ಅವನ ವೃದ್ಧಾಪ್ಯದಲ್ಲಿ ಅವನ ಪತ್ನಿಯರು ಅವನ ಮನಸ್ಸನ್ನು ದೇವರಿಂದ ದೂರ ಮಾಡಿದರು. ಸೊಲೊಮೋನನು ಆತ್ಮಿಕ ತಿಳುವಳಿಕೆಗಾಗಿ ಕೇಳಿಕೊಳ್ಳಲಿಲ್ಲ. ಅವನು ರಾಜಕೀಯ ಜ್ಞಾನಕ್ಕಾಗಿ ಕೇಳಿಕೊಂಡನು. ದೇವರು ಅದನ್ನು ಅವನ ಜೀವಿತವಿಡೀ ಅನುಗ್ರಹಿಸಿದನು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಸೊಲೊಮೋನನ ಪ್ರಾರ್ಥನೆಗೆ ಉತ್ತರ ದೊರಕಿತು ಎಂಬ ವಿಚಾರವನ್ನು ನೋಡೋಣ. 1ನೇ ಅರಸರುಗಳು 3ನೇ ಅಧ್ಯಾಯ 10 ಮತ್ತು 11ನೇ ವಚನ ಹೀಗೆ ಹೇಳುತ್ತದೆ, ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ,
ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದರಿಂದ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ಒಳ್ಳೆಯ ತೀರ್ಮಾನಗಳನ್ನು ಮಾಡಬೇಕೆಂದಿದ್ದನು. ಪ್ರತಿಯೊಂದು ಸರಕಾರದಲ್ಲಿಯೂ ಇರುವ ನಿರಾಶಾದಾಯಕ ಪರಿಸ್ಥಿತಿಗಳಲ್ಲಿ ಸ್ಥಾನಮಾನಕ್ಕಾಗಿ ಹೋರಾಟ ನಡೆಯುವುದನ್ನು ನೋಡುತ್ತೇವೆ. ತಮಗೆ ಯಾವುದಾದರೊಂದು ಅಧಿಕಾರದ ಸ್ಥಾನ ಬೇಕೆಂದು ಆಶಿಸುತ್ತಾರೆ. ತಮಗೆ ಎಂಥ ಸಾಮರ್ಥ್ಯ ಇದೆ, ತಾವು ಎಷ್ಟು ಉತ್ತಮರು ಎಂಬುದಾಗಿ ಕೊಚ್ಚಿಕೊಳ್ಳುತ್ತಾರೆ. ಸಮಸ್ಯೆಗಳನ್ನು ತಾವು ಪರಿಹರಿಸಬಲ್ಲೆವೆಂದು ಹೇಳುತ್ತಾರೆ. ಅವರು ಸುಮ್ಮನೆ ಹೇಳಿಕೊಳ್ಳುತ್ತಾರೆಂದು ನಮಗೆ ಈಗಾಗಲೇ ತಿಳಿದು ಬಂದಿರಬಹುದು. ಅವರಲ್ಲಿ ಯಾರಾದರೂ ನನ್ನಲ್ಲಿ ತಕ್ಕ ಜ್ಞಾನವಿಲ್ಲ, ನನಗೆ ನನ್ನ ಬಲಹೀನತೆ ತಿಳಿದದೆ, ಆದರೆ ದೇವರ ಮಾರ್ಗದರ್ಶನ ನಡೆಸುವಿಕೆಗಾಗಿ ಬಯಸುತ್ತೇನೆ ಎಂದು ಹೇಳುವವರಿದ್ದರೆ ಎಷ್ಟೋ ಒಳ್ಳೆಯದು. ಪ್ರಿಯರೇ, ಇಂಥದ್ದು ಸಂಭವಿಸುವುದಾದರೆ ಜಗತ್ತೇ ಆಶ್ಚರ್ಯಪಡಬಹುದು. ಸೊಲೊಮೋನನು ಇದನ್ನೇ ಹೇಳಿದನು. ದೇವರದನ್ನು ಮೆಚ್ಚಿದನು. ಇದು ವಿಶೇಷ ಹೆಜ್ಜೆಯಾಗಿದೆ. 1ನೇ ಅರಸರುಗಳು 3ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನೂ ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನು ಜ್ಞಾನಿಯಾದ ಅರಸನೆಂದು ಪ್ರಸಿದ್ಧಿ ಹೊಂದಿದನು. ಜ್ಞಾನೋಕ್ತಿ ಹಾಗೂ ಪ್ರಸಂಗಿ ಪುಸ್ತಕಗಳಲ್ಲಿ ಅತ್ಯುನ್ನತವಾದ ಮಾನವ ಜ್ಞಾನವನ್ನು ಕಾಣುತ್ತೇವೆ. ಈ ಪುಸ್ತಕಗಳು ದೇವರಿಂದ ಪ್ರೇರಿತವಾದವುಗಳಲ್ಲವೆಂದು ನಾನು ಹೇಳುವುದಿಲ್ಲ. ದೇವರು ಸೊಲೊಮೋನನ ಮೂಲಕ ಅತ್ಯುನ್ನತವಾದ ಮಾನವ ಜ್ಞಾನವನ್ನು ತಿಳಿಸುತ್ತಿದ್ದಾನೆ. ಜೀವಿತದ ಸಮಸ್ಯೆಗಳನ್ನು ಎದುರಿಸಲು ಮಾನವ ಜ್ಞಾನ ಮಾತ್ರವೇ ಸಾಕಾಗುವುದಿಲ್ಲವೆಂಬುದನ್ನು ದೇವರು ತಿಳಿಸುತ್ತಿದ್ದಾನೆ. 1ನೇ ಅರಸರುಗಳು 3ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇದಲ್ಲದೆ ನೀನು ಕೇಳದಂಥದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಅಳತೆಯ ಮಟ್ಟ ದಾವೀದನೇ. ಅದು ಮಾನವ ಮಟ್ಟವಾಗಿದ್ದು ಅತಿ ಉನ್ನತವಾದದಲ್ಲ. ಆದರೆ ಅರಸರಲ್ಲಿ ಈ ಮಟ್ಟಿಗೆ ತಲುಪಿದವರು ಬಹಳ ವಿರಳವೇ. 1ನೇ ಅರಸರುಗಳು 3ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ. ಸೊಲೊಮೋನನು ನಿದ್ರೆಯಿಂದ ಎಚ್ಚೆತ್ತಾಗ ಅದು ಕನಸೆಂದು ತಿಳಿದುಕೊಂಡನು. ಅವನು ಯೆರೂಸಲೇಮಿಗೆ ಬಂದ ನಂತರ ಯೆಹೋವನ ಒಡಂಬಡಿಕೆಯ ಮಂಜೂಷದ ಮುಂದೆ ನಿಂತು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ತನ್ನ ಎಲ್ಲಾ ಸೇವಕರಿಗೋಸ್ಕರ ಔತಣ ಮಾಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸರ್ವಾಂಗ ಹೋಮಗಳು ಸಮಾಧಾನ ಯಜ್ಞಗಳು ಯೇಸು ಕ್ರಿಸ್ತನಿಗೆ ಸೂಚಕಗಳಾಗಿವೆ. ಸರ್ವಾಂಗ ಹೋಮಗಳು ಆತನು ಯಾರೆಂಬುದನ್ನು ತಿಳಿಸುತ್ತವೆ. ಸಮಾಧಾನ ಯಜ್ಞಗಳು ಆತನು ಕ್ರೂಜೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಸಮಾಧಾನ ಸ್ಥಾಪಿಸಿದ್ದಕ್ಕೆ ಸೂಚಕವಾಗಿವೆ. ಆತನು ಯಾರಾಗಿದ್ದಾನೆಂಬ ಕಾರಣದಿಂದಾಗಿ ದೇವರೊಂದಿಗೆ ನಮ್ಮನ್ನು ಸರಿಯಾದ ಸಂಬಂಧಕ್ಕೆ ತರುವವನಾಗಿದ್ದಾನೆ. ಆತನು ಸುರಿಸಿದ ರಕ್ತವು ನಮ್ಮ ಪಾಪಗಳ ಶಿಕ್ಷೆಯನ್ನು ತೆಗೆದುಹಾಕುವಂಥದ್ದಾಗಿದೆ. ಪ್ರಿಯರೇ, ಈ ಅಧ್ಯಾಯದ ಕಡೆಯ ಭಾಗದಲ್ಲಿ ಸೊಲೊಮೋನನ ಜ್ಞಾನಕ್ಕೆ ಒಂದು ಉದಾಹರಣೆಯನ್ನು ನೋಡುತ್ತೇವೆ. ನಿಜವಾದ ಸಮಸ್ಯೆಗೆ ಜಾಣತನದ ಪರಿಹಾರವನ್ನು ಅವನು ಸೂಚಿಸುತ್ತಾನೆ. 1ನೇ ಅರಸರುಗಳು 3ನೇ ಅಧ್ಯಾಯ 16ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅದೇ ಕಾಲದಲ್ಲಿ 2 ಸೂಳೆಯರು ಅರಸನ ಸನ್ನಿಧಿಗೆ ಬಂದರು. ಅವರಲ್ಲಿ ಒಬ್ಬಳು ಅರಸನಿಗೆ, ನನ್ನ ಒಡೆಯ, ಕೇಳು, ನಾನು ಈ ಹೆಂಗಸು ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ. ಇವಳು ಮನೆಯಲ್ಲಿದ್ದಾಗಲೇ ನಾನು ಮಗುವನ್ನು ಹೆತ್ತೆನು. 3ನೆಯ ದಿನದಲ್ಲಿ ಇವಳು ಹೆತ್ತಳು. ನಾವಿಬ್ಬರು ಒಟ್ಟಿಗೆ ಇದ್ದೆವು. ನಮ್ಮಿಬ್ಬರ ಹೊರತು ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಇವಳು ರಾತ್ರಿಯಲ್ಲಿ ತನ್ನ ಕೂಸಿನ ಮೇಲೆ ಹೊರಳಿದ್ದರಿಂದ ಅದು ಸತ್ತಿತು. ಮಧ್ಯರಾತ್ರಿಯಲ್ಲಿ ಇವಳೆದ್ದು, ನಿನ್ನ ದಾಸಿಯಾದ ನಾನು ಗಾಢ ನಿದ್ರೆಯಲ್ಲಿದ್ದಾಗ ನನ್ನ ಮಗುವನ್ನು ನನ್ನ ಬಳಿಯಿಂದ ತೆಗೆದು ತನ್ನ ಮಗುಲಲ್ಲಿ ಇಟ್ಟುಕೊಂಡಳು. ಸತ್ತು ಹೋದ ತನ್ನ ಮಗುವನ್ನು ನನ್ನ ಮಗುಲಲ್ಲಿಟ್ಟಳು. ನಾನು ಹೊತ್ತಾರೆ ಎದ್ದು ಮಗುವಿಗೆ ಮೊಲೆ ಕುಡಿಸಬೇಕೆಂದಿರುವಾಗ ಅದು ಸತ್ತಿತ್ತು. ಆದರೆ ಅದನ್ನು ಬೆಳಕಿನಲ್ಲಿ ನೋಡಿದಾಗ ಅದು ನಾನು ಹೆತ್ತ ಕೂಸಾಗಿರಲಿಲ್ಲ ಎಂದು ಹೇಳಿದಳು. ಆಗ 2ನೇವಳು, ಹಾಗಲ್ಲ, ಬದುಕಿರುವವನು ನನ್ನ ಮಗನು, ಸತ್ತಿರುವವನು ನಿನ್ನ ಮಗನು ಎಂದು ನುಡಿದಳು. 1ನೇಯವಳು ತಿರುಗಿ, ಅಲ್ಲ, ಸತ್ತಿರುವವನು ನಿನ್ನ ಮಗನು, ಬದುಕಿರುವವನು ನನ್ನ ಮಗನು ಅಂದಳು. ಹೀಗೆ ಅವರು ಅರಸನ ಮುಂದೆ ವಾದಿಸುತ್ತಾ ಇದ್ದರು. ಆಗ ಅರಸನು, ಜೀವದಿಂದಿರುವ ಕೂಸು ನನ್ನದು, ಸತ್ತಿರುವುದು ನಿನ್ನದು ಎಂದು ಒಬ್ಬಳು ಹೇಳುತ್ತಾಳೆ. ಇನ್ನೊಬ್ಬಳು,
ಅಲ್ಲ, ಸತ್ತಿರುವುದು ನಿನ್ನದು, ಜೀವದಿಂದಿರುವುದು ನನ್ನದು ಅನ್ನುತ್ತಾಳೆ. ನನಗೊಂದು ಕತ್ತಿಯನ್ನು ತಂದು ಕೊಡಿರಿ ಎಂದು ಸೇವಕರಿಗೆ ಹೇಳಿದನು. ಅವರು ತರಲು ಅರಸನು ಅವರಿಗೆ, ಜೀವದಿಂದಿರುವ ಕೂಸನ್ನು ಕಡಿದು 2 ಭಾಗ ಮಾಡಿ ಅರ್ಧವನ್ನು ಇವಳಿಗೂ ಅರ್ಧವನ್ನು ಅವಳಿಗೂ ಕೊಡಿರಿ ಎಂದು ಅಪ್ಪಣೆ ಮಾಡಿದನು. ಆಗ ಜೀವದಿಂದಿದ್ದ ಕೂಸಿನ ನಿಜವಾದ ತಾಯಿ ಕೂಸಿನ ವಿಷಯದಲ್ಲಿ ಕರುಳು ಮರುಗಿ, ನನ್ನ ಒಡೆಯ, ಬೇಡ, ಬದುಕಿರುವ ಕೂಸನ್ನು ಅವಳಿಗೇ ಕೊಟ್ಟುಬಿಡು, ಅದನ್ನು ಕೊಲ್ಲಿಸಬೇಡ ಎಂದು ಬೇಡಿಕೊಳ್ಳುವಲ್ಲಿ 2ನೇಯವಳು, ಅದು ನನಗೂ ಬೇಡ, ನಿನಗೂ ಬೇಡ, ಕಡಿಯಲಿ ಎಂದು ಕೂಗಿದಳು. ಕೂಡಲೇ ಅರಸನು, ಬದುಕಿರುವ ಕೂಸನ್ನು ಕೊಲ್ಲಬೇಡಿರಿ, ಆ ಸ್ತ್ರೀಗೆ ಕೊಡಿರಿ, ಅವಳೇ ಅದರ ತಾಯಿ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 2 ಹೆಂಗಸರಿದ್ದರು. ಅವರು ಸೂಳೆಯರಾಗಿದ್ದರು. ಒಂದೇ ಮಗುವನ್ನು ತಂದಿದ್ದರು. 2 ಹೆಂಗಸರು ಈ ಮಗು ತನ್ನದೆಂದು ಹೇಳುತ್ತಿದ್ದರು. ಪ್ರಿಯರೇ, ಈ ವ್ಯಾಜ್ಯವನ್ನು ಸೊಲೊಮೋನನ ಬಳಿಗೆ ತಂದರು. ಅದನ್ನು ನೀನು ಹೇಗೆ ತೀರ್ಮಾನಿಸುತ್ತೀ? ನಿಜವಾದ ತಾಯಿ ಯಾರೆಂದು ತಿಳಿಯುತ್ತೀ? ಈ ಆಧುನಿಕ ಕಾಲದಲ್ಲಿ ವೈಜ್ಞಾನಿಕವಾಗಿ ಇದನ್ನು ಕಂಡುಹಿಡಿಯುವ ವಿಧಾನಗಳಿವೆ. ಆದರೆ ಸೊಲೊಮೋನನ ಕಾಲದಲ್ಲಿ ಅದ್ಯಾವುದೂ ಇರಲಿಲ್ಲ. ಸೊಲೊಮೋನನು ಆ ಸ್ತ್ರೀಯರಿಗೆ, 2 ಮಗು ನಿಮ್ಮದೆಂದೇ ಹೇಳುತ್ತಿರುವಾಗ ನಾವು ಮಗುವನ್ನು 2 ತುಂಡಾಗಿ ಮಾಡಿ 2ರಿಗೆ ಅರ್ಧ ಅರ್ಧ ಕೊಡೋಣ ಎಂದು ಹೇಳಿದನು. ತಾಯಿಯಲ್ಲದ ಹೆಂಗಸು ನಿಜವಾದ ಪ್ರೀತಿ ಮಗುವಿನ ಮೇಲೆ ಇಲ್ಲದರಿಂದ, ಸರಿ, ಮಗುವನ್ನು ತುಂಡು ಮಾಡಿರಿ ಎಂದಳು. ಆದರೆ ಮಗುವಿನ ನಿಜವಾದ ತಾಯಿಯಾದರೂ, ಬೇಡ ಬೇಡ, ಮಗುವನ್ನು ತುಂಡು ಮಾಡಬೇಡಿ, ಅದನ್ನು ಅವಳಿಗೇ ಕೊಡಿರಿ ಎಂದು ಹೇಳಿದಳು. ಪ್ರಿಯರೇ, ಈ ತಾಯಿಯೇ ಮಗುವಿನ ನಿಜವಾದ ತಾಯಿಯೆಂದು ಸೊಲೊಮೋನನು ತಿಳಿದುಕೊಂಡನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 1ನೇ ಅರಸರುಗಳು 3ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಇಸ್ರಾಯೇಲ್ಯರೆಲ್ಲರೂ ಅರಸನ ಈ ತೀರ್ಪನ್ನು ಕೇಳಿ ನ್ಯಾಯ ನಿರ್ಣಯಿಸುವುದಕ್ಕೆ ಈತನಲ್ಲಿ ದೇವಜ್ಞಾನವಿದೆ ಎಂದು ತಿಳಿದು ಅವನಿಗೆ ಬಹಳವಾಗಿ ಭಯಪಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೊಲೊಮೋನನು ತನ್ನ ಆಳಿಕೆಯ ಅವಧಿಯಲ್ಲಿ ತೆಗೆದುಕೊಂಡ ಅನೇಕ ಬುದ್ಧಿಯುಳ್ಳ ತೀರ್ಮಾನಗಳಲ್ಲಿ ಇದು ಒಂದು ಮಾತ್ರವಾಗಿದೆ. ಎಷ್ಟೊಂದು ಅದ್ಭುತವಲ್ಲವೇ? ಯಾವಾಗ ಅವನು ತನ್ನನ್ನು ದೇವರಿಗೆ ಸಮರ್ಪಿಸಿಕೊಂಡನೋ, ತನ್ನ ಕೊರತೆಗಳನ್ನು ಹೇಳಿಕೊಂಡನೋ, ಆಗ ಅವನು ಜ್ಞಾನದಿಂದ ತುಂಬಿಸಲ್ಪಟ್ಟನು. ತನ್ನ ರಾಜ್ಯಾಡಳಿತವನ್ನು ನಡೆಸುವುದಕ್ಕೆ ಅವನಿಗೆ ವಿಶೇಷವಾದ ಜ್ಞಾನವು ಕೊಡಲ್ಪಟ್ಟಿತು. ಇದರಿಂದ ಅವನು ತನ್ನೆಲ್ಲ ರಾಜ್ಯಾಡಳಿತದಲ್ಲಿ ಯಾವಾಗಲೂ ಜಯವನ್ನು ಗಳಿಸುತ್ತಾ ಮುಂದೆ ಮುಂದೆ ಸಾಗುವನಾದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಕೂಡ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ನಮ್ಮ ಕೊರತೆಗಳನ್ನು, ನಮ್ಮ ಸಮರ್ಥನೆ ಇಲ್ಲದ ಸ್ಥಿತಿಯನ್ನು ದೇವರಲ್ಲಿ ಕೇಳಿಕೊಂಡಿದ್ದೇವೆಯೋ? ಆತನಿಗೆಲ್ಲವೂ ತಿಳಿದದೆ. ನಾವು ಒಪ್ಪಿಕೊಳ್ಳುವುದಾದರೆ ನಮ್ಮ ಬಲಹೀನತೆಯಲ್ಲಿ ಆತನು ಬಲವಾಗಿದ್ದುಕೊಂಡು ನಮ್ಮ ಜೀವಿತವನ್ನು ಮುನ್ನಡೆಸುತ್ತಾನೆ. ಆಗ ನಾವು ಸಮಾಧಾನದಿಂದ ಇರುತ್ತೇವೆ. ಆದ್ದರಿಂದ ಈ ಕೃಪಾಗಳಿಗೆ ನಮ್ಮ ಮುಂದೆ ಇರುವಾಗ ನಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳೋಣ, ನಮ್ಮ ಕೊರತೆಗಳನ್ನು ಹೇಳಿಕೊಳ್ಳೋಣ. ಆತನಲ್ಲಿ ಇರುವಂಥ ನಿಜವಾದ ಬಲವನ್ನು ಹೊಂದಿಕೊಂಡು ಆತನು ನೇಮಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದಾವೀದನು ಬೋಧಿಸಿದ ಮಾರ್ಗದಲ್ಲಿ ಸೊಲೊಮೋನನು ನಡೆಯುತ್ತಿದ್ದರೂ ಅವನಲ್ಲಿ ಬಲಹೀನತೆ ಇತ್ತು. ತನ್ನ ಬಲಹೀನತೆಯನ್ನು ದೇವರಲ್ಲಿ ತಿಳಿಸಿದ ಅವನು ನೆನೆಸುವುದಕ್ಕಿಂತಲೂ ಮಿಗಿಲಾದ ಆಶೀರ್ವಾದವನ್ನು ದೇವರು ಅನುಗ್ರಹಿಸಿದನು. ಆದುದರಿಂದ ನಾವು ಕೂಡ ನಮ್ಮನ್ನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಆತನ ಬಲವನ್ನು ಹೊಂದಿಕೊಂಡು ಸ್ಥಿರಚಿತ್ತದಿಂದ ಮುನ್ನಡೆಯೋಣ. ಬನ್ನಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ದೈವಿಕ ಜ್ಞಾನವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು. ಸೊಲೊಮೋನನು ಪ್ರಾರ್ಥಿಸಿದಾಗ ಆತನ ಪ್ರಾರ್ಥನೆಯನ್ನು ಕೇಳಿ ಪರಲೋಕದಿಂದ ನೀನು ಕರ್ತನೇ ಆತನಿಗೆ ದಿವ್ಯ ದರ್ಶನ ಕೊಟ್ಟು ಜ್ಞಾನವನ್ನು ಕೊಟ್ಟಿದ್ದಿ. ಎಷ್ಟು ಜ್ಞಾನವಂತನಾಗಿದ್ದನು! ಸೊಲೊಮೋನನಿಗಿಂತಲೂ ಈ ಲೋಕದಲ್ಲಿ ಯಾವ ಮನುಷ್ಯನೂ ಜ್ಞಾನವಂತನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಯೇಸು ಕ್ರಿಸ್ತನು ಸೊಲೊಮೋನನಿಗಿಂತಲೂ ಹೆಚ್ಚಿನವನು. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡಿ ನಿನ್ನನ್ನು ಆರಾಧಿಸ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ವೀಕ್ಷಕ ಬಾಂಧವರು, ನೀನು ಕೊಡುವಂಥ ಜ್ಞಾನವನ್ನು ಪಡೆದು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ತೋರಿಸು. ಸೊಲೊಮೋನನನ್ನು ಆಶೀರ್ವದಿಸಿದಂಥ ದೇವರು ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಿಮ್ಮ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು.
ಕಾರ್ಯಕ್ರಮದ ಬಗ್ಗೆ ಇತರರಿಗೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣವೇ? ವಂದನೆಗಳು.